ಎಲ್ಲ ಕ್ರಾಸ್ ಸೆಕ್ಷನ್ ಬರಲಿ ಅನ್ನೋ ಉದ್ದೇಶದಿಂದ ನಾವು ಶೂನ್ಯವಲ್ಲಿಯ ಝೆನ್ನಲ್ಲಿ ಹೆಚ್ಚಾಗಿದೆ ಎಂಟಿ ಸ್ಪೇಸ್. ಹಾಗೆ ನೋಡಿ, ಒಂದು ಚಿಕ್ಕ ಒಂದು ವರ್ಡ್ ಸಾಕು, ಇವ್ನು ಗೌಡನ, ಓ ಇವನು ಶೆಟ್ಟಿನ, ಓ ಜಿಗುಣ, ಈ ರೀತಿ ಆಲೋಚನೆಗಳು ಬಾರ್ಲಿಕ್ಕೆ ಶುರು ಆಗ್ತದೆ. ಬರಮಾಡಿ ನಾವು ಯಾರು ಹೇಳಿದ್ದಾರೆ? ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾರೆ. ನಿಮ್ಮ ಹಿಂದಿನ ಅನುಭವಗಳು ಮುಂದಕ್ಕೆ ಪ್ರೊಜೆಕ್ಷನ್ ಮಾಡ್ತಾ ಹೋಗುತ್ತೆ. ಅದನ್ನು ನೀವು ಕ್ವಶನ್ ಮಾಡ್ಬೋದು. ಹಿಂದಿನ ಅನುಭವಗಳು ಫ್ಯೂಚರ್ ಆಗಬೇಕಾಗುವಂತೆ ನೆಸೆಸಿಟಿ ಇಲ್ಲ. ಇವತ್ತು ಸಂಡೇ, ನಾಳೆ ಮಂಡೇ, ಅರ್ಥ ಆಯ್ತು? ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ, ನಾಳೆ ಮಂಡೇ. ಒಂದೇ ದಿನ ಲೈಫ್ ಇಸ್ ನಾಟ್ ಲೈಕ್ ದ್ಯಾಟ್. ಓಕೆ, ಬಟ್ ಒಂದೇ ಹೇಳ್ತೀನಿ, ಸೋತು ಗೆದ್ದವರ ಸಂಘ ಅಂತಿದೆ. ಅದು ಬನ್ನಿ ನನ್ನ ಜೊತೆ ತೋರಿಸ್ತೀನಿ ಎಲ್ಲಿದೆ ಅಂತ. ಗೆದ್ದು ಸಾಹಸ ಮಾಡಿ ಸಾಧನೆ ಉತ್ತುಂಗ ಮಾಡಿರೋ ಸಂಘಗಳಿದ್ದಾರೆ, ಬನ್ನಿ ತೋರಿಸ್ತೀನಿ. ಪರೋಪಕಾರಿಗಳ ಸಂಘಗಳಿದೆ, ಬನ್ನಿ. ಅದೃಷ್ಟವಂತರ ಸಂಘಗಳಿದೆ, ಬನ್ನಿ ತೋರಿಸ್ತೀನಿ. ಪ್ಲೀಸ್ ಕಮ್, ಐ ಶೋ ಯು ವೇರ್ ಇಟ್ ಇಸ್. ಅಲ್ಲಿ ಹಣ ಸಂಪಾದನೆ ಮಾಡೋದೊಂದೇ ಐಶ್ವರ್ಯ ಅಲ್ಲ. ಹಣ ನಿಮ್ಗೆ ಒಂದು ಕೋಟಿ ಕೊಟ್ಬಿಟ್ರೆ ಹಂಗಂದ್ರೆ ನೀವೆಲ್ಲ ಸಂತೋಷವಾಗಿರ್ತೀರಿ ಅಂದರೆ ಎಲ್ಲರಿಗೂ ಒಂದು ಕೋಟಿ ಕೊಟ್ಬಿಡ್ಬೋದು. ಕೋಟಿ ಇರೋರನ್ನ ನಾವು ನೋಡಿದ್ದೀವಿ. ಆ ಕೋಟಿ ಅವ್ರಿಗೆ ಅವ್ರಿಗೆ ಸಂತೋಷವಾಗಿದ್ದಾರಾ? ಅದು ಅವ್ರಿಗೆ ನೆಮ್ಮದಿ ಬಂದಿದ್ಯಾ? ತೃಪ್ತಿ ಅನ್ನೋದು ಒಂದು ಬಿಟ್ಬಿಟ್ರೆ ನೀವು ಎಷ್ಟು ಕೊಟ್ಟರು ಸಹ ಅತೃಪ್ತಿ ಅನ್ನೋದು ಬಂದ್ಬಿಟ್ರೆ ಹಂಗಂತ ಮನ್ಕೊಂಡ್ಬಿಡ್ಬೇಕು ನಾನು ಹೇಳ್ತಿಲ್ಲ. ದಯವಿಟ್ಟು ಆರೋಗ್ಯಕರವಾದ ಅತೃಪ್ತಿ ಇರಲಿ, ಅರ್ಥ ಆಯ್ತಲ್ಲ? ಆರೋಗ್ಯಕರ ಅತೃಪ್ತಿ. ಅಯ್ಯೋ ಪರ ಎಲ್ಲ ಬಿಡ, ದೇವ್ರು ನೋಡ್ಕೋತಾರೆ ಅಂತಿರೋದಲ್ಲ. ಮಾಡಿ, ಸಾಧನೆ ಮಾಡಿ. ಎಸ್ಪೆಷಲಿ 25 ಇಂದ 50ವರೆಗೂ ಅದು ಸಾಧನೆ ಮಾಡೋ ಏಜ್ ಅಲ್ವಾ? ವಯಸ್ಸು ಚಿಕ್ಕದಿರ್ತದೆ. ಆ ವಯಸ್ಸಲ್ಲಿ ಡಬಲ್ ಕೆಲಸ ಮಾಡಿ. 5 ಗಂಟೆಗೆ ಎದ್ದೇಳಿ, ವಾಕಿಂಗ್ ಹೋಗಿ, ಜಾಗಿಂಗ್ ಹೋಗಿ, ಎಲ್ರಿಗೂ ರೀಚ್ ಔಟ್ ಮಾಡಿ. ನನ್ನ ಜೊತೆಗೆ 4 ಜನ ಕರ್ಕೊಂಡು ಅವಾಗ ನೋಡಿ ಜೋಶ್ ಬರುತ್ತೆ. ಒಬ್ಬರೇ ಮಾಡಿ ನೋಡಿ, ಒಬ್ಬೊಬ್ಬರೇ ಮಾಡೋರು ಸೀಕ್ರೆಟಾಗಿ ಮಾಡ್ತಾರೆ, ಆಮರು ಹಾಕ್ಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇನ್ ದ ವರ್ಕ್ ಝೋನ್ ಇಟ್ ಇಸ್ ನಾಟ್ ಯುವರ್ ಕಾಂಪಿಟೆನ್ಸು. ನಿಮ್ಮ ಜ್ಞಾನ, ಕಲೆ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ, ಒಪ್ಕೋತೀನಿ. ಈಗ ಇಂಜಿನಿಯರಿಂಗ್ ಬಂದರೆ ನಮ್ಮದು 70 ಐಟಮ್ ಇದೆ. 70 ಐಟಮ್ ನಿದ್ದೆಯಿಂದ ಏನು ಎಕ್ಸರ್ಸೈಸ್ ಹೇಳಿದ್ರು ನಾನು ಹೇಳ್ತೀನಿ. ಇಷ್ಟಿಷ್ಟೇ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಇಷ್ಟಿಷ್ಟೇ ಕ್ವಾಲಿಟಿ ಇದೆ, ಇಷ್ಟೇ. ಅರ್ಥ ಆಯ್ತು? ಅದು ನಾನು 25-27 ವರ್ಷಗಳಿಂದ ನೋಡ್ಕೊಂಡು ಬಂದಿರೋದು. ಅದು ನನ್ನ ಕಲೆ. ಬಟ್ ಅದರಿಂದ ಸಕ್ಸಸ್ ಸಿಗುತ್ತೆ. ಸಾರಿ, ಹಾಗಾದ್ರೆ ಫಸ್ಟ್ ರ್ಯಾಂಕ್ ಬಂದವರೆಲ್ಲ ಸಕ್ಸಸ್ಫುಲ್ ಆಗಬೇಕಾಗಿತ್ತಲ್ಲ ಇವತ್ತು? ಫಸ್ಟ್ ರ್ಯಾಂಕ್ ಬಂದಿರೋ ಸಕ್ಸಸ್ ಆಗಿಲ್ಲ. ಎಷ್ಟೋ ಸತಿ ಫೇಲ್ ಸ್ಟೂಡೆಂಟ್ಗಳು ಸಕ್ಸಸ್ ಆಗಿದ್ದಾರೆ. ಅದೇ ಫೇಲ್ ಕ್ಯಾಂಡಿಡೇಟ್ಸ್ ಇವತ್ತು ಸಕ್ಸಸ್ ಆಗಿಲ್ಲ. ಯಾವುದು ಸಕ್ಸಸ್? ಆರ್ಡಿನರಿ ಸಕ್ಸಸ್ ಅಲ್ಲ. ಅವ್ರ ಮನೆ, ಒಂದು ವೈಫು, ಆ ಥರದಲ್ಲ. ಸೂಪರ್ ಸ್ಟಾರ್ಸ್ ಇವತ್ತು ಆಗಿರೋರು ಇವತ್ತು ಫೇಲ್ ಕ್ಯಾಂಡಿಡೇಟ್ಸ್ಗಳೇ. ನಾವು ಫೇಲ್ ಕ್ಯಾಂಡಿಡೇಟ್ ಆಯ್ತಾ? ಸೊ ಫೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಏನಂದರೆ, ಜೀವನದಲ್ಲಿ ಸೋತಾಗ ಕಡಿ ಇಟ್ಕೋಬೇಕು. ಅದರ ಒಂದು ಸಿಕ್ಕಿದ ತಕ್ಷಣ ಅರ್ಥ. ದಟ್ ಇಸ್ ಕಾಲ್ಡ್ ವರ್ಕ್. ಒಂದು ದಿನ ಮಾಡ್ತೀನಿ. ನೆವರ್, ಐ ಟೆಲ್ ಯು, ಆಲ್ವೇಸ್ ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ರಿಪಿಟೇಷನ್. ಈ ಪಾಸಿಟಿವಿಟಿ ನಿಮ್ಮಲ್ಲಿ ಬರ್ತಾ ಇರಬೇಕು. ನನಗೆ ಯಾವುದು ಅವಕಾಶ ಇಲ್ಲ, ನನಗೆ ಯಾವುದು ಇದಿಲ್ಲ, ಕೆಲಸ ಇಲ್ಲ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ ಕೆಲವ್ರಿಗೆ, ಕೆಲಸ ಹುಡ್ಕೋದೇ ನಿನ್ನ ಕೆಲಸ. ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಇರೋರಿಗೆ ಅಲ್ಲ, ಕೆಲಸಗಳಿರೋದು ಬೇರೆ ಟೈಮ್ಗಳಿದೆ. ಆದರೆ ನನ್ನಂಥವನಿಗೆ ಟೈಮ್ ಇರೋಲ್ಲ ಬಿಡಿ. ಯಾಕಂದ್ರೆ ನಾನು ಹಲವಾರು ಡೈಮೆನ್ಷನ್ಗಳಲ್ಲಿ ಆಗ್ಬಿಡೋಲ್ಲ. ರೈಟಿಂಗ್ ಮಾಡ್ತಿರ್ತೀವಿ, ಯಾವುದೋ ಒಂದು ಇದಕ್ಕೆ ಹೋಗ್ತೀವಿ, ನಾಟಕಕ್ಕೆ ಹೋಗ್ತೀವಿ, ಇನ್ನೊಂದು ಬರೀತೀವಿ. ನಾನು ಬೆಳಿಗ್ಗೆ ನಮ್ಮ ಇವರು ಸತ್ಯಕ್ಕೆ ಬಂದ ಕಬೀರ ಡೈರೆಕ್ಟ್ರು ಬಂದಿದ್ರು ಇಲ್ಲಿಗೆ, ನರೇಂದ್ರ ಬಾಬು, ಶಿವರಾಜ್ ಕುಮಾರ್ ಅವರು ಮತ್ತು ಶರತ್ ಕುಮಾರ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಅವರು 5 ವರ್ಷಗಳ ಅಜ್ಞಾತವಾಸ ಅನುಭವಿಸ್ತಾರೆ ನಾನು ಕಣ್ಣಿಂದ. ಹಾಗಾಗಿ ಭಗವಂತ ಕರುಣೆ ಅನ್ನೋದು ಇರ್ತದೆ. ಚಾನ್ಸ್ ಕೊಟ್ಟರೆ ಹೆಂಗೆ ಕೊಡ್ತಾರೆ ಗೊತ್ತಾ? ಸರಿ ಕೊಡ್ತಾರೆ. ಇಟ್ಸ್ ಎ ಗ್ರೇಟ್ ಥಿಂಗ್. ಬಟ್ ಯು ವಿಲ್ ಅಚೀವ್. ಬಟ್ ಶಬರಿ ವೆಯ್ಟ್ ಮಾಡಲಿಲ್ವಾ? ನಿಮ್ಗೆ ಆ ಪೇಷನ್ಸ್ ಸಾರಿ ಯಾರಿಗೂ ಇರೋದು. ಶಬರಿಗೋಸ್ಕರ ಎಷ್ಟೋ ವರ್ಷ ವೆಯ್ಟ್ ಮಾಡೋದು ಅಂತ ಕಥೆ ಇದೆ. ನಾವು ನಮ್ಮ ಅದೃಷ್ಟಕ್ಕೆ ಅಷ್ಟು ವೆಯ್ಟ್ ಮಾಡೋಕ್ಕೆ ಪೇಷನ್ಸ್ ಇಲ್ಲ. ನಮಗೆ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದೀವಿ. ಕೇಳಿ ಹೇಳ್ತಾರೆ, ನೀವು ಕೂತಿರೋ ಜಾಗಕ್ಕೆ ಬರ್ತದೆ. ನಿಮ್ಮ ಶಕ್ತಿ ಹೆಚ್ಚಿದ್ರೆ ಅಷ್ಟೇ. ನಿಮ್ಮ ಶಕ್ತಿ ಏನಾದ್ರು ಕಡಿಮೆ ಇದ್ದು 100 ಕಡೆ ಹೋಗಿ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನೀನೇ ನೆಗೆಟಿವ್. ಯು
ಯೋರ್ ಸೆಲ್ಫ್ ಇಸ್ ನೆಗೆಟಿವಿಟಿ. ಪ್ಲೀಸ್ ಬ್ರಿಂಗ್ ಪಾಸಿಟಿವಿಟಿ. ಪಾಸಿಟಿವಿಟಿ ಅಂದರೆ ನಾವು ಫಸ್ಟ್ ಕ್ಲೀನಿಂಗ್ ಎಲ್ಲ ಗೊತ್ತಾ, ಬಾಡಿಗಾಗಬೇಕು, ಮನ್ಸಿಗಾಗಬೇಕು, ಭಾವನೆಗಳಿಗಾಗಬೇಕು, ವಾಕ್ ಮಾತಾಡೋ ಭಾಷೆಗಾಗಬೇಕು, ಮಾಡೋ ಕೆಲಸಗಳಿಗಾಗಬೇಕು. ಥಾಟಲ್ಲಿ ನೆಗೆಟಿವಿಟಿ ಇಲ್ಲಿದೆ, ಭಾವನೆಯಲ್ಲಿದೆ, ಅರ್ಥ ಆಯ್ತಾ? ಮಾಡೋ ಕೆಲಸಗಳಲ್ಲಿದೆ. ಫಸ್ಟು ಇದನ್ನೇ ಮ್ಯಾನೇಜ್ ಮಾಡಿ. ದಟ್ಸ್ ವೈ ಚೇಂಜ್ ಯುವರ್ ಥಾಟ್ಸ್, ಚೇಂಜ್ ಯುವರ್ ಲೈಫ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಒಂದು ಆಲೋಚನೆ ಬದಲಾವಣೆ ಮಾಡೋದ್ರಿಂದ ಒಬ್ಬ ಮನುಷ್ಯನ ಜೀವನ ಬದಲಾವಣೆ ಆಗುತ್ತೆ. ನೋಡಿ, ಎಲ್ಲರ ಮಕ್ಕಳು ಸೂಪರ್ ಸ್ಟಾರ್ ಮಕ್ಕಳು ಆಗೋಕ್ಕಾಗಲ್ಲ. ನೀವೇ ಎದ್ದೇಳಬೇಕು. ಯಾರು ಇಲ್ಲ, ನೀವೇ ಎದ್ದೇಳಿದ್ರೆ ನಿಮಗೆ ಆಗುತ್ತೆ. ನೀವೇ ಬೆಳಗ್ಗೆ ಆಗುವಂಥ ಬುದ್ಧ. ಉದ್ದರೆ ಆತ್ಮ ಕೃಷ್ಣ. ನೀನೇ ಉದ್ಧಾರ ಮಾಡ್ಕೋಬೇಕು, ಯಾರು ಉದ್ಧಾರ ಮಾಡ್ತಾರೆ? ಯಾಕಂದ್ರೆ ನೋಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಗ್ರೋತ್, ದೇ ಆರ್ ಇಂಟ್ರೆಸ್ಟೆಡ್ ಇನ್ ದೇರ್ ಗ್ರೋತ್. ಅರ್ಥ ಆಯ್ತಾ? ಸೊ ನೀವು ಪವರ್ಫುಲ್ಲಾಗಿ ನಿಂತ್ಕೊಂಡು ನಿಮ್ಮ ಆಲೋಚನೆಗಳನ್ನ ದೃಢವಾಗಿ ಇಟ್ಕೊಂಡು, ಸಕಾರಾತ್ಮಕ ಇಟ್ಕೊಂಡು, ನಿಮ್ಮ ಭಾವನೆಗಳನ್ನ ಒಳ್ಳೆಯ ಒಂದು ಸರ್ಕಲಲ್ಲಿ ಇದ್ದು ಬಿಟ್ಟು ನೋಡಿ, ಆಟೋಮೆಟಿಕ್ಕಾಗಿ. ಆಮೇಲೆ ಇನ್ನೊಂದು, ಈ ವರ್ಕ್ ರಿಲೇಟೆಡಲ್ಲಿ ಒಂದಿದೆ, ಏನಂದರೆ